ಪರಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 72ನೇ ಪದ್ಯ. ದಂಡಧರನುದ್ದಂಡ ಪಟಲತೆ ಕೊಂಡು ಪೊರೆ ಹೋಗುವರ ಕಾಣೆನು ಪುಂಡರೀಕೋದ್ಭವ ಶಿರವನು ಕಡಿದು ತುಂಡಿಸಿದ. ಖಂಡ ಪರುಷೋ ರುದ್ರಭೂಮಿಯೊಳಂಡಲೆದು ತಿರುಗುವನು ನೀನು ದಂಡ ದೇವ ರಕ್ಷಿಸು ನಮ್ಮ ನನವರತ. ದಂಡಧರನಾದ ಯಮನ ಉದ್ದಂಡವಾದ ಸಾಮರ್ಥ್ಯವನ್ನು ಕಂಡು ಮೊರೆ ಹೋಗುವುದನ್ನು ಯಾರನ್ನು ಎಂಬುದನ್ನು ನಾನು ಕಾಣದಾಗಿರುವೆ. ಕಮಲೋದ್ಭವರೆನಿಸಿದ ಬ್ರಹ್ಮದೇವರ ಒಂದು ತಲೆಯನ್ನು ಕಡಿದು ತುಂಡು ಮಾಡಿದ ಖಂಡಪರುಷ ಎನಿಸಿದ ಶ್ರೀ ರುದ್ರದೇವರು ರುದ್ರಭೂಮಿಯಲ್ಲಿ ಸುತ್ತುತ್ತಿರುವರು ಎಂದ ಮೇಲೆ ಇತರರ ಪಾಡೇನು. ನಿಜಕ್ಕೂ ಉದ್ದಂಡ ದೇವನೆಂದರೆ ಪರಮಾತ್ಮ ನೀನೊಬ್ಬನೇ. ಅಂತಹ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಮೃತ್ಯುವನ್ನು ಪರಿಹರಿಸಿ ಸಂರಕ್ಷಿಸುವ ಸಮರ್ಥನಾದ ದೇವತೆ ಅಂದರೆ ಪರಮಾತ್ಮನ ಹೊರತು ಮತ್ತೆ ಬೇರೆ ಯಾರೂ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದಂಡಧರ ಅಂದರೆ ಯಮ. ಮೃತ್ಯು ದೇವತೆ ಎನಿಸಿದ ಯಮನು ಸಕಲರನ್ನು ಸೂಕ್ತ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಯಮನ ಆಯುಧ ದಂಡ, ಅದಕ್ಕೆ ದಂಡಧರ ಅಂತ ಹೆಸರು. ಆತನಿಂದ ಪಾರಾಗಲು ಬೇರೆ ಯಾರನ್ನು ಆಶ್ರಯಿಸಿದರೂ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಮನು ಮೃತ್ಯು ದೇವತೆ ಎನಿಸಿದರೆ ಯಮನಿಗೂ ಮೃತ್ಯು ಸ್ವರೂಪನಾದವನು ಶಿವ. ಶಿವನನ್ನು ಆಶ್ರಯಿಸಿದರೂ ಸಹ ಮೃತ್ಯುವಿನ ಭಯ ಪೂರ್ತಿಯಾಗಿ ಪರಿಹಾರವನ್ನು ಹೊಂದೋದಿಲ್ಲ. ಏಕೆಂದರೆ ಅವನೂ ಸಹ ಒಂದು ವಿಧವಾದ ಭಯಕ್ಕೆ ಒಳಗಾದವನೇ ಅಂತ ಹೇಳ್ತಾ ಇದ್ದಾರೆ. ಶಿವನಿಗೆ ಖಂಡ ಪರುಷು ಅಂತ ಹೆಸರು. ಅಂತಹ ಅದ್ಭುತವಾದ ಆಯುಧವನ್ನು ಹೊಂದಿದ್ದರೂ ಸಹ ಬಿಡುಗಡೆಯನ್ನು ಹೊಂದಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಬ್ರಹ್ಮದೇವರ 5ನೇ ಶಿರಸ್ಸನ್ನು ಕತ್ತರಿಸಿದ ವ್ಯಕ್ತಿತ್ವ ಶಿವನದು. ಆದರೆ ಅದರ ಫಲವಾಗಿ ಅವರ ಕೈಗೆ ಅಂಟಿಕೊಂಡ ಬ್ರಹ್ಮಹತ್ಯೆಯ ಸಂಕೇತವಾದ ಬ್ರಹ್ಮ ಕಪಾಲ ಅವರನ್ನು ಗಾಢವಾಗಿ ಹಿಡಿದು ಬಿಟ್ಟಿತು. ಅದರ ಪರಿಹಾರಕ್ಕಾಗಿ ಅವರು ಮಾಡಿದ ಪ್ರಯತ್ನ ಇನ್ನಿಲ್ಲದಂತಹದು. ಪುಂಡರೀಕೋದ್ಭವ, ಪುಂಡರೀಕ ಅಂದರೆ ಕಮಲ, ಉದ್ಭವ ಅಂತಂದರೆ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದಂತಹ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಅಂಡೆಲೆದು ಅಂದರೆ ರಕ್ಷಣೆಗಾಗಿ ಅನೇಕರ ಹಿಂದೆ ತಿರುಗಿ ಅಂತ ಅರ್ಥ. ಅಂಡೆಲೆ ಅಂದರೆ ಕಷ್ಟಕ್ಕೆ ಒಳಗಾಗಿ ಅಲೆದಾಡೋದು. ರುದ್ರದೇವರು ವಾಸ ಮಾಡುವ ಸ್ಥಾನಕ್ಕೆ ರುದ್ರಭೂಮಿ ಅಂತ ಕರೀತಾರೆ. ಅಂತಹ ಭವ್ಯ ವ್ಯಕ್ತಿತ್ವದ ಅವರಿಗೂ ಸಹ ಪ್ರಾರಬ್ಧ ವಶಾತ್ ಅಲ್ಲಿ ನೆಲೆಸುವ ಅನಿವಾರ್ಯತೆ ಉಂಟಾಗಿದೆ. ಹೀಗೆ ಬಂಧನಕ್ಕೊಳಗಾಗುವ ಅವರು ಇತರರಿಗೆ ಮೋಕ್ಷವನ್ನು ಕೊಡಲಾರರು ಅಂತ ಹೇಳ್ತಾ ಇದ್ದಾರೆ. ಆದರೆ ಪರಮಾತ್ಮ ಮಾತ್ರ ಅಂಥ ದೇವತೆಯಲ್ಲ. ಯಾವುದೇ ಕಾರಣಕ್ಕೂ ಪರಮಾತ್ಮನಿಗೆ ಸಂಕಟ ಒದಗಿದ ಪ್ರಸಂಗವೇ ಇಲ್ಲವೇ ಇಲ್ಲ. ಎಲ್ಲರಿಗೂ ಸದಾ ಅಭಯ ನೀಡುವ ಉದ್ದಂಡ ದೇವನಾಗಿರುವಂತಹ ಆ ಪರಮಾತ್ಮನ ಮಹಿಮೆ ಅತ್ಯಂತ ಹಿರಿದಾಗಿದೆ. ಇತರರನ್ನು ಅಂಜಿಸುವ ಶಿವ, ಯಮ ಮೊದಲಾದವರು ಸಹ ತಮ್ಮ ಒಳಿತಿಗಾಗಿ ಸದಾ ಆಶ್ರಯಿಸಿರುವುದು ಪರಮಾತ್ಮನನ್ನೇ, ಶ್ರೀಹರಿಯನ್ನೇ. ಆದ್ದರಿಂದಾಗಿ ಶ್ರೀಹರಿಯೇ ಮೃತ್ಯು ಭಯವನ್ನು ಸರ್ವ ರೀತಿಯಲ್ಲೂ ಪರಿಹರಿಸಬಲ್ಲ ಮಹಾಸಮರ್ಥನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೃತ್ಯು ಎಂಬುದಕ್ಕೆ ಸಂಸಾರದಿಂದ ಬಿಡುಗಡೆ ಅಂತ ಮುಖ್ಯವಾದ ಅರ್ಥ. ಮೃತ್ಯು ಪರಿಹಾರಕ ದೇವರೆಂದರೆ ಮೋಕ್ಷ ನೀಡುವಂತಹವನು ಪರಮಾತ್ಮ. ಶಿವ ಇತ್ಯಾದಿ ಯಾವ ದೇವತೆಗಳು ಅದನ್ನು ಕೊಡಲು ಸಾಧ್ಯವಿಲ್ಲ. ಪರಮಾತ್ಮನೇ ಭವಬಂಧೈಕ ಮೋಚಕ ಅಂತ ಹೇಳಿದ್ದಾರೆ.
ಕನಕದಾಸರು ಇನ್ನೂ ಅನೇಕ ಪದ್ಯಗಳಲ್ಲಿ ಹೇಳಿದ್ದಾರೆ. ಆವ ಬಲವಿದ್ದರೇನು ವಾಸುದೇವನ ಬಲವು ನಿಜವಾಗಿ ಇರದನಕ. ಪರಮಾತ್ಮನ ಬಲ ಇರುವವರೆಗೆ ಬಲ, ಅವನ ಬಲ ಇಲ್ಲದೆ ಇದ್ದರೆ ನಿಮಗೆ ಯಾವ ಬಲಗಳು ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸುದೇವರ ಬಲಗಳಿದ್ದರೆ ಫಲವೇನು ವಾಸುದೇವನ ಬಲವಿಲ್ಲದವಗೆ. ದೇಶಕಧಿಕಕ್ಕಾಗಿ ನೆಲೆಯಾದಿ ಕೇಶವನ ಲೇಸಾದ ಚರಣ ಕಮಲದ ಬಲವಿರದ ತನಕ. ಎಷ್ಟೇ ದೇವತೆಗಳ ಬಲ ಇದ್ದರೂ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ಪರಮಾತ್ಮನ ಬಲ ಇರುವುದಿಲ್ಲವೋ ಅಲ್ಲಿ ತನಕ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮಕ್ಕಾಗಿ ನೆಲೆಯಾದಿ ಕೇಶವನ ಪಾದಕಮಲದ ಬಲ ಇರುವವರೆಗೆ ಎಲ್ಲ ಅವನ ಆ ಪಾದಕಮಲದ ಬಲ ಇರೋ ತನಕ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಎಂಬುದು ಮಾಯೆ ಮಾಯಾ ಶಕ್ತಿ ಇದು ತನುವಿನಲಿ ನೀ ನಿಜ ಮುಕ್ತಿದಾಯಕ ನಿರಲ ಸುಖ ದುಃಖಾದಿಗಳಿಗಾರು. ಯುಕ್ತಿಯೊಳಗಿದ ನರಿತು ಮನದ ವಿರಕ್ತಿಯಲ್ಲಿ ಭಜಿಸುವಗೆ ಮುಕ್ತಿಗೆ ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮ ನನವರತ. ಶಕ್ತಿ ಎಂಬುದು ಪರಮಾತ್ಮನ ಮತ್ತೊಂದು ಮಾಯೆ ಅಂತ ಹೇಳ್ತಾರೆ. ಅದು ಅವನ ಮಾಯಾಶಕ್ತಿಯೇ ಆಗಿದೆ. ಅದು ಆವರಿಸಿ ಈ ದೇಹದಲ್ಲಿ ನೆಲೆಸಿದೆ. ನಿಜ ಮುಕ್ತಿಯನ್ನು ಕೊಡುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ, ನೀನಿರುವಾಗ ಸುಖ ದುಃಖಗಳಿಗೆ ಬೇರೆ ಯಾರು ತಾನೇ ಕಾರಣರಾಗ್ತಾರೆ? ಇದನ್ನು ಯುಕ್ತಿಯಿಂದ ಸರಿಯಾಗಿ ತಿಳಿದು ಮನಸ್ಸಿನಲ್ಲಿ ವೈರಾಗ್ಯವನ್ನು ದೃಢಪಡಿಸಿಕೊಂಡು ಆರಾಧಿಸುವವನಿಗೆ ಮುಕ್ತಿ ಲಭಿಸುತ್ತೆ. ಅದಕ್ಕೆ ಭಕ್ತಿಯೇ ಸಾಧನವಾಗಿದೆ. ಅಂತಹ ಭಕ್ತಿ ವಿಷಯನಾದ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಹಿಂದಿನ ಪದ್ಯದಲ್ಲಿ ಪಾರ್ಶ್ವ ಮತದ ನಿರಾಕರಣೆ ಮಾಡಿದರೆ ಈ ಪದ್ಯದಲ್ಲಿ ಶಾಕ್ತ ಮತದ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಶಕ್ತಿ ದೇವತೆಯು ಶಿವಾದಿಗಳಿಗಿಂತಲೂ ಮಿಗುಲು ಎನ್ನುವುದು ನಿಜ. ಆದರೆ ಆ ಶಕ್ತಿಯು ಪರದೇವತೆಯಾಗಿರದೆ ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ ನಡೆಯುವ ಮಹಾಲಕ್ಷ್ಮೀ ದೇವಿಯಾಗಿದ್ದಾಳೆ. ಅವಳು ಸರ್ವೋತ್ತಮ ದೇವತೆಯಲ್ಲ. ಅದರಿಂದಾಗಿ ಅವಳಿಗೂ ಮುಕ್ತಿಯನ್ನು ಕೊಡುವ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಸ್ವಾತಂತ್ರ್ಯೇಣ ಮುಕ್ತಿಯನ್ನು ನೀಡುವ ಶಕ್ತಿ ಅವರದಲ್ಲ. ಮಾಯಾ ಎಂದರೆ ತಮೋಭಿಮಾನಿ ದುರ್ಗಾದೇವಿ ಅಂತ ಅರ್ಥ. ಗೀತಾ 7ನೇ ಅಧ್ಯಾಯ 14ನೇ ಶ್ಲೋಕ ಹೇಳ್ತಾ ಇದ್ದಾರೆ. ದೈವೇಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಮೇ ಪ್ರಮತ್ಯಂತೆ ಮಾಯಾಮೇ ತಾಂ ತರಂತಿತೆ. ನಿಜ ಶಕ್ತಿ ಎಂಬುದರ ಅರ್ಥ ಮೋಕ್ಷ ನೀಡುವ ಶಕ್ತಿ ಅಂತ. ಅಂತಹ ಶಕ್ತಿ ಪರಮಾತ್ಮನಿಗೆ ಮಾತ್ರ ಇದೆ, ಮತ್ತಾರಿಗೂ ಇಲ್ಲವೇ ಇಲ್ಲ. ಸುಖ ದುಃಖಗಳಿಗಾರು ಅಂತ ಬಂದಿದೆ ಪದ. ಸುಖ ಶಬ್ದಕ್ಕೆ ಮುಕ್ತಿ ಅಂತ, ದುಃಖಕ್ಕೆ ತಮಸ್ಸು ಅಂತ ಅರ್ಥ. ಸಜ್ಜನರಿಗೆ ಮುಕ್ತಿಯನ್ನು, ದುರ್ಜನರಿಗೆ ತಮಸ್ಸನ್ನು ಕೊಡುವಂತಹ ಅಪಾರವಾದ ಶಕ್ತಿ ಸ್ವಾತಂತ್ರ್ಯ ಪರಮಾತ್ಮನದು ಮಾತ್ರ. ಅದನ್ನು ಸರಿಯಾಗಿ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಇಲ್ಲದ ಇತರೆಯ ಸಕಲ ಸಾಧನೆಗಳು ಸಹ ಕೇವಲ ಶ್ರಮದಲ್ಲಿ ಮಾತ್ರ ಅದು ಪರ್ಯಾವಸಾನಗೊಳ್ಳುತ್ತೆ. ಅವೆಲ್ಲ ಯಾಂತ್ರಿಕ ಸಾಧನೆಗಳು ಮಾತ್ರ ಆಗುತ್ತೆ. ಆದ್ದರಿಂದ ಸರ್ವರು ಸದಾ ಕಾಲದಲ್ಲಿ ನಿರ್ಮಲ ಭಕ್ತಿಯನ್ನು ಸಾಧಿಸುವ ಮಹಾಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಮಾಡುವ ಭಕ್ತಿಯೇ ನಿಜವಾದ ಮುಕ್ತಿಗೆ ಸಾಧನ. ಅದನ್ನು ನಿರೂಪಿಸುವುದಕ್ಕೆ ಈ ಹೊರಟಿದೆ ಹರಿಭಕ್ತಿ ಸಾರ. ಆ ಕೃತಿಯ ಹೆಸರಿಗೆ ಒಂದು ರೀತಿಯಲ್ಲಿ ಸರ್ವ ಸಮರ್ಪಣ ರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಸರಾಜರು ಹೇಳ್ತಾರೆ, ಅಮಲಾ ಭಕ್ತಿಶ್ಚ ತತ್ಸಾಧನಂ. ಒಳ್ಳೆಯ ಸಾಧನೆ ಆಗಬೇಕಾದ್ರೆ ಶುದ್ಧವಾದ ಭಕ್ತಿ ಇರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು.
ಯುಕ್ತಿಯಲ್ಲಿ ಎಂಬುದನ್ನು ಮುಕ್ತಿದಾಯಕನಾದವನು ಪರಮಾತ್ಮನೇ. ಸುಖ ದುಃಖಗಳಿಗೆ ಬೇರೆ ಯಾರೂ ಕಾರಣರಲ್ಲ ಎಂಬುದಕ್ಕೂ ಮುಕ್ತಿಗೆ ಭಕ್ತಿಯೇ ಕಾರಣ ಎಂಬುದಕ್ಕೂ ಇಲ್ಲಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಪರಮಾತ್ಮನ ಅನುಗ್ರಹವಿದ್ದರೆ ಮುಕ್ತಿ ಆಗುತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಮೂರು ಗುಣಮೊಳೆ ದೋರಿತದರಳು ಮೂರು ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ವಿಲಯದಲೇ ಮೂರು ರೂಪೊಂದಾಗಿ ಪ್ರಳಯದ ವಾರಿಯಲಿ ವಟಪತ್ರ ಶಯನದಿ ಸೇರಿದವನೇನೀಗ ರಕ್ಷಿಸು ನಮ್ಮ ನನವರತ. ಮೂರು ಗುಣಗಳು ಅಭಿವ್ಯಕ್ತಿಗೊಂಡವು. ನೀನು ಮೂರು ರೂಪಗಳಿಂದ ರಂಜಿಸಿ ಪ್ರಕಟಗೊಂಡೆ. ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ಆ ಮೂರು ರೂಪಗಳಿಂದ ಮಾಡಿದೆ. ಕೊನೆಗೆ ಪ್ರಳಯ ಕಾಲದಲ್ಲಿ ಆ ಮೂರು ರೂಪಗಳನ್ನು ಸಹ ಒಂದು ರೂಪವನ್ನಾಗಿ ಮಾಡಿಕೊಂಡು ಪ್ರಳಯೋದಕದಲ್ಲಿ ವಟಪತ್ರವನ್ನು ಹಾಸಿಗೆ ಮಾಡಿಕೊಂಡು ಮಲಗಿದವನೇ ನೀನು. ಅಂತಹ ಪರಮಾತ್ಮನೇ ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಇಲ್ಲಿ ಬೇಡ್ಕೊತಾ ಇದ್ದಾರೆ. ಪರಮಾತ್ಮನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ವೈಭವದ ನಿರೂಪಣೆ ಇಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಇಲ್ಲಿ ಮೂರೂ ಗುಣಗಳು ಎಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಇವು ಮೂರು ಪ್ರಾಕೃತ ಗುಣಗಳು ಅಂತ ಅರ್ಥ. ಮೊಳೆದೋರಿತು ಎಂದರೆ ಅಭಿವ್ಯಕ್ತಿಗೊಂಡಿತು ಅಂತ ಅರ್ಥ. ಮೂರು ಮೂರ್ತಿಗಳಾಗಿ ತೋರುವುದು ಎಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಮೂರು ರೂಪಗಳಾಗಿ ಪ್ರಕಟಗೊಳ್ಳುವುದು ಅಂತ ಅರ್ಥ. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಸ್ಥಿತಿ ಹಾಗೂ ಮಹೇಶ್ವರನಿಂದ ಲಯ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮೂರು ಮೂರ್ತಿಗಳು ಸಾಮಾನ್ಯರು ತಿಳಿದಿರುವಂತೆ ಬ್ರಹ್ಮ, ವಿಷ್ಣು, ಶಿವ ಎಂಬ ಮೂರು ದೇವತೆಗಳಲ್ಲ. ಮಹಾವಿಷ್ಣುವಿನ ಬ್ರಹ್ಮ, ವಿಷ್ಣು ಹಾಗೂ ಶಿವ ಎಂಬ ಸಾಕ್ಷಾತ್ ರೂಪಗಳು ಅಂತ ತಿಳ್ಕೋಬೇಕು. ಸೃಷ್ಟಿಯ ಪ್ರಾರಂಭದ ಒಂದು ಹಂತದಲ್ಲಿ ಮಹಾವಿಷ್ಣು, ಶ್ರೀಭೂ, ದುರ್ಗಾ ಎಂಬ ಗುಣತ್ರಯಗಳ ಅಭಿಮಾನಿ ರೂಪಗಳೆನಿಸಿದ ಮಹಾಲಕ್ಷ್ಮಿಯಲ್ಲಿ ಕ್ರಮವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತನ್ನದೇ ಆದ ಮೂರು ರೂಪಗಳನ್ನು ಪ್ರಕಟಿಸಿದ ಎಂಬ ಈ ಅಪೂರ್ವವಾದ ವಿವರಣೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಪುನಶ್ಚ ಮಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವಾತ್ ಸತ್ವಾತ್ಮಿಕಾಯಾಂ ಸಭೂಭುವ ತಸ್ಮಾತ್ ಸ ವಿಷ್ಣುನಾಮೈವ ನಿರಂತರೂಪೇ ರಜಸ್ತನೌ ಚೈವ ವಿರಿಂಚಿ ಆಸೇತ್ ತಮಸ್ತನೌ ಶರ್ವ ಇತಿ ತ್ರಯೋಸ್ಮಾತ್. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಇದನ್ನು. ಪರಮಾತ್ಮನ ಈ ಮೂರೂ ರೂಪಗಳಲ್ಲಿ ಬ್ರಹ್ಮ ಎಂಬ ರೂಪವನ್ನು ಬ್ರಹ್ಮದೇವರಿಗೊಳಗಿಳಿಸಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ವಿಷ್ಣು ರೂಪದಿಂದ ಸಂರಕ್ಷಣೆ ಕಾರ್ಯವನ್ನು ತಾನೇ ಮಾಡ್ತಾನೆ. ಹಾಗೂ ಶಿವ ಎಂಬ ತನ್ನ ರೂಪವನ್ನು ಶಿವನೊಳಗಿರಿಸಿ ಲಯ ಕಾರ್ಯವನ್ನು ಮಾಡ್ತಾನೆ. ವಿಷ್ಣು ಪುರಾಣದಲ್ಲಿ ಬಂದಿದೆ, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತಃ. ಹರಿಕಥಾಂಸಾರದಲ್ಲಿಯೂ ಬಂದಿದೆ, ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನೆದ್ದು ಸಲಹುವ ಗಗನಗೇಶನೊಳೆದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಪ್ರಳಯ ಕಾಲದಲ್ಲಿ ಈ ಮೂರು ರೂಪಗಳನ್ನು ಸಹ ಪುನಃ ಒಂದಾಗಿಸಿಕೊಂಡು ಪರಮಾತ್ಮನ ವಟಪತ್ರಶಾಹಿಯಾಗಿ ಪ್ರಳಯೋಗದಲ್ಲಿ ನೆಲೆಸ್ತಾನೆ. ಈ ಮೂರು ರೂಪಗಳು ಒಂದಾಗುವುದು ಎಂದರೆ ಅವನದೇ ಆದ ಆ ಮೂರು ರೂಪಗಳು ಒಂದಾಗುವುದು ಎಂದೇ ಹೊರತು ಬ್ರಹ್ಮ, ವಿಷ್ಣು, ಶಿವ ಎಂಬ ಲೋಕಪ್ರಸಿದ್ಧವಾದ ತ್ರಿಮೂರ್ತಿಗಳು ಒಂದಾಗುವುದು ಅಂತ ಅರ್ಥ ಅಲ್ಲ. ಇಂತಹ ವೈಭವದಿಂದಿರುವಂತಹ ಪರಮಾತ್ಮನು ಇದರ ಅನುಸಂಧಾನವು ಹೊಂದಿರುವಂತಹ ಭಕ್ತವರ್ಗವನ್ನು ರಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನೀರ ಮೇಲನ ಗುಳ್ಳೆಯಂದದಿ ತೋರಿ ಎಡುಗುವ ದೇಹವೇ ಸಂಸಾರ ಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸೆ ತೋರಿ ಸಚಲಾನಂದ ಪದವಿಯ ಸೇರಿ ಸಕಟ ನಿನ್ನವೋ ನಮಗಾರು ಬಾಂಧವರುಂಟು ರಕ್ಷಿಸು ನಮ್ಮ ನನವರತ. ಈ ನಮ್ಮ ದೇಹವು ನೀರ ಮೇಲಿನ ಗುಳ್ಳೆಯಂತೆ ಕಂಡು ಮರೆಯಾಗುವಂಥದ್ದು. ಸಂಸಾರವೇ ಮಹಾಸಾಗರದಲ್ಲಿ ನಾನು ಮುಳುಗಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿ ಪರಿಪೂರ್ಣವಾದ ಆನಂದದ ನೆಲೆಯೆನಿಸಿದ
ಮೋಕ್ಷವನ್ನು ನೀಡಪ್ಪ. ಅಪ್ಪ, ನಿನ್ನಂತೆ ನಮಗೆ ಯಾರು ತಾನೇ ಬಾಂಧವರಾಗಿ ಇರುವರು? ಶ್ರೀಹರಿಯೇ, ನೀನೇ ನಮ್ಮನ್ನು ಸದಾ ರಕ್ಷಿಸು. ಪರಮಾತ್ಮನ ಶರೀರ ಅನಾದಿ ನಿತ್ಯವಾದರೆ ನಮ್ಮ ಬಾಹ್ಯ ಶರೀರವು ನೀರ ಮೇಲಿನ ಗುಳ್ಳೆಯಂತೆ ಅನಿತ್ಯವಾಗಿದೆ. ಮೋಕ್ಷವು ನಿತ್ಯವೆನಿಸಿರುವ ಪುರುಷಾರ್ಥವನ್ನು ಕೊಡೋದು, ಅದನ್ನು ನೀಡಿ ರಕ್ಷಿಸುವಂತಹ ಹಿರಿಮೆ ಪರಮಾತ್ಮನದು, ಸರ್ವೋತ್ತಮನಾದ ಪರಮಾತ್ಮನದು. ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನೀರ ಮೇಲಿನ ಗುಳ್ಳೆ ಅದು ಅಸ್ಥಿರವಾದ, ಯಾವ ಕ್ಷಣದಲ್ಲದು ಒಡೆದು ಹೋಗುತ್ತೆ, ಕ್ಷಣಿಕವಾಗಿದೆ. ಅದನ್ನೇ ಪುರಂದಾಸರು ಹೇಳಿದ್ದಾರೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೇರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮನದು ಎಂಥದ್ದು ಅಂತಂದರೆ ಪ್ರಕೃತಿಯ ಗುಣಗಳಿಗೆ ಒಳಗಾಗದಂತಹ ಜ್ಞಾನಾನಂದಮಯವಾದ ಶರೀರ ಅವಂತು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ರೀತಿ ಇರುವ ಅಕ್ಷರವೆನಿಸುವಂಥ ಅದ್ಭುತವಾದ ದೇಹ ಅವನದು. ಅಂತಹ ಪರಮಾತ್ಮನು ಮಾತ್ರವೇ ನಮ್ಮನ್ನು ಉದ್ಧರಿಸಬಲ್ಲ ಸರ್ವಸಮರ್ಥ ಅನ್ನುವ ಭಾವವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪತಿಕರಿಸುವುದು ಅಂದರೆ ಪವಿತ್ರಗೊಳಿಸುವುದು, ಶುದ್ಧಗೊಳಿಸುವುದು, ಸ್ವೀಕರಿಸುವುದು ಅದರ್ಥ. ಸಂಸಾರಿ ಜೀವರ ಸ್ವರೂಪ ದೇಹದ ಮೇಲೆ ಲಿಂಗದೇಹ, ಅದರ ಮೇಲೆ ಅನಿರುದ್ಧ, ಅದರ ಮೇಲೆ ಸ್ಥೂಲ ದೇಹ. ಈ ರೀತಿಯಾಗಿ ದೇಹಗಳು ಕ್ರಮವಾಗಿ ಇವೆ. ಅವುಗಳಿಂದಾಗಿ ಜೀವನಿಗೆ ಹುಟ್ಟು ಸಾವು ಸಂಕೋಲೆ ಅಂತ ಸಂಸಾರದಲ್ಲಿ ತೊಳಲ್ತಾ ಇದ್ದಾನೆ. ಸ್ವರೂಪ ದೇಹ ಶುದ್ಧವಾದರೆ ಮೇಲಿನ ಈ 3 ದೇಹಗಳು ಸಹ ಸಂಸಾರಕ್ಕೆ ಕಾರಣವಾಗುವ ದೇಹಗಳಾಗಿವೆ. ಇವುಗಳ ಸಂಪರ್ಕ ಇರುವವರೆಗೂ ಜೀವನಿಗೆ ಹುಟ್ಟು ಸಾವುಗಳ ಸಂಪರ್ಕ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ಅನುಗ್ರಹ ಮಾಡಿ ಈ 3 ದೇಹಗಳಿಂದ ಜೀವನನ್ನು ಬಿಡುಗಡೆ ಮಾಡಿದಾಗ ಶುದ್ಧವಾದ ಅವನ ಸ್ವರೂಪ ದೇಹ ಪ್ರಕಟವಾಗಿ ಅವನು ಪವಿತ್ರ ನೆನೆಸ್ತಾನೆ. ಮುಕ್ತಿ ಪಡೆದು ನಿತ್ಯ ಸುಖಿಯಾಗಿರ್ತಾನೆ. ಇದೆಲ್ಲ ಆಗುವುದು ಪರಮಾತ್ಮನ ಕರುಣೆಯಿಂದ ಮಾತ್ರ, ದಯೆಯಿಂದ ಮಾತ್ರ. ಅದನ್ನೇ ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಚಲಾನಂದ ಪದವಿಯ ನೀಡಬೇಕು. ಅಚಲಾನಂದ ಪದವಿ ಎಂದರೆ ಎಂದೂ ನಾಶವಾಗದಂತಹ ನಿತ್ಯಾನಂದದ ಪದವಿ. ಸ್ವರ್ಗಲೋಕಕ್ಕೂ ಸಹ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತೆ, ಅದು ಅನಿತ್ಯವಾಗಿದೆ, ಅಪೂರ್ಣತ್ವದಿಂದ ದೋಷಗಳಿಂದ ಕೂಡಿದೆ. ಮುಕ್ತಿಯು ಮಾತ್ರ ಅಚಲ ಅನಿಸಿರುವ ನಿತ್ಯ ಲೋಕವಾಗಿದೆ. ಗೀತೆ 8ನೇ ಅಧ್ಯಾಯ 16 ಶ್ಲೋಕ ಹೇಳ್ತಾನೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮಿಪ್ಪೇತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಈ ರೀತಿಯಾಗಿ ಮುಕ್ತಿಯ ಆನಂದ ಮಾತ್ರ ಅಚಲವಾದ ಆನಂದ. ಅಂತಹ ಮುಕ್ತಿಯನ್ನು ಕೊಡುವಂತಹ ಸಾಮರ್ಥ್ಯ ಪರಮಾತ್ಮನದು ಮಾತ್ರ. ಅದರಿಂದ ಇಲ್ಲಿ ಅಚಲಾನಂದ ಅನ್ನೋ ಶಬ್ದದಿಂದ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಪರಮಾತ್ಮನಂತೆ ಬೇರೆ ಯಾರೂ ಸಹ ಜೀವರಿಗೆ ಬಂಧುಗಳಲ್ಲ ಅನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ಉಪನಿಷತ್ತಲ್ಲಿ ಬಂದಿದೆ ದ್ವಾಸುಪರ್ಣ ಸಯುಜ ಸಖಾಯ. ಪರಮಾತ್ಮನು ಪ್ರತಿಯೊಬ್ಬ ಜೀವನೊಂದಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೊತೆ ಇದ್ದು ಸಂರಕ್ಷಿಸುವ ಶ್ರೇಷ್ಠ ಬಂಧುವಾಗಿದ್ದಾನೆ ಪರಮಾತ್ಮ. ಆ ಪರಮಾತ್ಮನಂತೆ ಪ್ರತಿ ಜನ್ಮದಲ್ಲಿ ಪ್ರತಿ ಕ್ಷಣದಲ್ಲಿ ಹಿತೈಷಿಯಾದ ಬೇರೆ ಯಾರ್ಯಾರೂ ಇಲ್ಲ, ಸರ್ವಥಾ ಇಲ್ಲವೇ ಇಲ್ಲ. ಅದರಿಂದಾಗಿಯೇ ಪರಮಾತ್ಮನನ್ನು ನಿತ್ಯ ಬಂಧು, ಅನಿಮಿತ್ಯ ಬಂಧು ಅಂಥೇಳಿ ಶಾಸ್ತ್ರಗಳು ಹೇಳ್ತಾವೆ. ಇಂತಹ ಅನುಸಂಧಾನ ಇರುವರಿಗೆ, ಅನುಸಂಧಾನ ಯಾರಿಗಿದೆ ಅವರಿಗೆ ಪರಮಾತ್ಮನ ಒಲುಮೆಯ ಸಂಪಾದನೆ ಸುಲಭ ಸಾಧ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳಾರ್ಣವ ಅಂತಂದರೆ ಮಹಾಸಾಗರ ಅಂತ. ಕನಕದಾಸರು ಹೇಳ್ತಾರೆ, ದೇಹ ತೊರೆದ ಬಳಿಕ ಜೀವನ ಹಿಂದೆ ಯಾವುದೂ ಬರೋದಿಲ್ಲ.
ಅದಕ್ಕೆ ಒಂದು ಪದ ಹೇಳಿ, ದಾನ ಧರ್ಮ ಮಾಡಿ ಸುಖಿಯಾಗೋ ಮನವೇ, ಹೀನ ವೃತ್ತಿಯಲ್ಲಿ ನೀ ಕೆಡಬೇಡ ಮನವೇ. ಆದ್ದರಿಂದ ಏ ಹುಚ್ಚು ಮನವೇ, ಸರಿಯಾದ ಧರ್ಮವನ್ನು ಮಾಡು, ಆಗಲೇ ನಿಗಲಾಗುತ್ತೆ. ದಾನ ಧರ್ಮ ಪರರುಪಕಾರವ ಮಾಡು, ದೀನನಾಗಿ ನೀ ಕೆಡಬೇಡವು. ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು ಏನುಂಟು ನಿನಗೆನ್ನು ಎಲ ಹುಚ್ಚು ಮನವೇ ಅಂತ ಹೇಳ್ತಾ ಇದ್ದಾರೆ. ನರಲೋಕದ ಯಮನ ಬಾಧೆಯನ್ನು ಕಳೆಯಲು ವರಪುಣ್ಯ ಕಥೆಗಳ ಕೇಳುತ್ತಲೇ ಸಿರಿ ಕಾಗಿ ನೆಲೆಯಾದಿ ಕೇಶವರಾಯನ ನೆರೆನಂಬಿ ಸ್ಥಿರವಾದ ಪದವಿಯ ಪಡೆ ಏ ಹುಚ್ಚು ಮನವೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ನಂಬು. ಈ ದೇಹದ ಮೇಲಿನ ಮೋಹದಿಂದ ಸಂಸಾರದಲ್ಲಿ ಬೀಳಬೇಡ. ಬಂಧು ಮೋಹ, ಬಳಗ ಮೋಹ ಎಲ್ಲ ಇದ್ರೆ ಬೀಳಬೇಡ. ಅದೇನು ಕರ್ಮ ಮಾಡಬೇಕಷ್ಟು ಮಾಡು, ಯಾವಾಗಲೂ ಆ ಪರಮಾತ್ಮ ನೆನೆಸು ಅಂತ ಹೇಳ್ತಾ ಇದ್ದಾರೆ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲೆ ದೊರಳಿ ಬೀಳುವಂತೆ ನಿಮಿಷದೆ ಬಿದ್ದು ಹೋಗುವ ಕಾಯವೇ ತನುವೆಂಬ ಪಾಶದಲೇ ಬದ್ಧನಾದೆನು ಮಮತೆಲಿ ನೀನಿದ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದ ಬೋಲು ರಕ್ಷಿಸು ನಮ್ಮ ನನವರತ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡಿಯ ಮೇಲಿನ ಉದ್ದು ಸ್ಥಿರವಾಗಿ ಅದರ ಮೇಲೆ ನಿಲ್ಲೋದಿಲ್ಲ, ಅದು ನಿಮಿಷ ಮಾತ್ರದಲ್ಲಿ ಕೆಳಗೆ ಉರುಳಿ ಬೀಳುತ್ತೆ. ಅದರಂತೆ ನಮ್ಮ ಈ ದೇಹ ಯಾವುದೇ ಸಮಯದಲ್ಲಿ ಬಿದ್ದು ಹೋಗುವಂತಹದ್ದು. ಇದರ ಮೇಲಿನ ಅಭಿಮಾನದ ಬಂಧನಕ್ಕೊಳಗಾಗಿ ನಾನು ತೊಳಲಾಡ್ತಾ ಇದ್ದೇನೆ. ಕರುಣಾಳುವಾದ ನೀನು ಇಂತಹ ನನ್ನನ್ನು ರಕ್ಷಿಸದಿದ್ದಲ್ಲಿ ಏನು ಪ್ರಯೋಜನಪ್ಪ? ನಾನು ಮಾಡುವ ಭಕ್ತಿಗಾದರೂ ಬೆಲೆಯಲ್ಲಿದ್ದಿತು. ಆದ್ದರಿಂದ ಪರಮಾತ್ಮ, ನಿನ್ನಲ್ಲಿನ ಭಕ್ತಿಯ ಕುಂದು ಬರದಂತೆ ನಮ್ಮನ್ನು ನೀನು ಸದಾ ರಕ್ಷಿಸು ಅಂತ ಹೇಳ್ತಾರೆ. ಒಂದೊಂದು ಪದ್ಯದಲ್ಲಿಯೂ ದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಈ ದೇಹ ಅನಿತ್ಯ, ಇದರ ಮೇಲಿನ ಮಮಕಾರ ತೊರೆದಾಗ ಮಾತ್ರ ಉದ್ಧಾರವಾಗ್ತೇವೆ. ಅದಕ್ಕೆ ನೀರ ಮೇಲಿನ ಗುಳ್ಳೆ ಅಂತ ಹೇಳಿದರು. ಕನ್ನಡಿಯ ಮೇಲಿರಿಸುತ್ತಾ ಉದ್ದು ಅಲ್ಲಿ ನಿಲ್ಲಕ್ಕಾಗ್ತದೇನು, ಬಿದ್ದು ಹೋಗುತ್ತದೆ. ಹಾಗೆ ಅನಿಶ್ಚಿತವಾಗಿದೆ ಈ ದೇಹವು, ಅನಿತ್ಯ ಮತ್ತು ಅದರ ಇರುವಿಕೆ ಅತ್ಯಂತ ಅನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಅಂತಹ ಈ ದೇಹದಲ್ಲಿ ಮಮಕಾರವನ್ನು ಬಿಟ್ಟು ಆ ಪರಮಾತ್ಮನ ಬಗ್ಗೆ ಭಕ್ತಿಯನ್ನು ಮಾಡು. ಪರಮಹಿತೈಷಿಯಾದವನು, ನಿತ್ಯ ಬಂಧುವಾದವನು ಆ ಪರಮಾತ್ಮನೇ. ಅವನಲ್ಲಿ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತಾ ನಾವು ಹೇಗೆ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ